ನಮಸ್ಕಾರ ಎಲ್ಲರಿಗೂ. ಮೈತ್ರಿ ಎಜುಕೇಷನಲ್ ಚಾನಲ್ಗೆ ಸ್ವಾಗತ. ನಾವೀ ದಿನ 6ನೇ ತರಗತಿಯ 2ನೇ ಪಾಠವಾದ ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳ ಬಗ್ಗೆ ತಿಳಿದುಕೊಳ್ಳೋಣ. ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದ ಪ್ರಮುಖ ರಾಜಮನೆತನಗಳೆಂದರೆ ಶಾತವಾಹನರು, ಕದಂಬರು, ಗಂಗರು, ಚಾಲುಕ್ಯರು, ಪಲ್ಲವರು, ಚೋಳರು ಹಾಗೂ ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು ಮತ್ತು ಹೊಯ್ಸಳರು. ನಾವು ಈ ದಿನದ ತರಗತಿಯಲ್ಲಿ ಶಾತವಾಹನರು ಮತ್ತು ಕದಂಬರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಶಾತವಾಹನರು. ಚೈತ್ಯ ಎಂದರೆ ಬೌದ್ಧರ ಪ್ರಾರ್ಥನಾ ಮಂದಿರ. ಚೈತ್ಯ ಅಂತ ಅಂದರೆ ಬೌದ್ಧರು ಪ್ರಾರ್ಥನೆ ಮಾಡುವಂತಹ ಸ್ಥಳ. ನಾವು ಹೇಗೆ ದೇವಸ್ಥಾನಗಳಿಗೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತೀವೋ ಹಾಗೆಯೇ ಬೌದ್ಧರ ಒಂದು ಪ್ರಾರ್ಥನಾ ಮಂದಿರವನ್ನು ಚೈತ್ಯ ಅಂತ ಹೇಳಿಬಿಟ್ಟು ಕರಿತಾ ಇದ್ರು. ಬೌದ್ಧ ಭಿಕ್ಷುಗಳು ವಾಸಿಸುವ ತಾಣವೇ ವಿಹಾರ. ಬೌದ್ಧ ಭಿಕ್ಷುಗಳು ಅವರು ವಾಸ ಮಾಡತಕ್ಕಂತಹ ಒಂದು ಮನೆಯನ್ನು ವಿಹಾರಗಳು ಅಂತ ಹೇಳಿಬಿಟ್ಟು ಕರಿತಾ ಇದ್ರು. ಶಾತವಾಹನರ ಕಾಲದ ವಾಸ್ತುಶಿಲ್ಪ ರಚನೆಯ ಅವಶೇಷಗಳನ್ನು ಕಲಬುರಗಿ ಜಿಲ್ಲೆಯ ಕನಗನಹಳ್ಳಿ, ಇದು ಸನ್ನತಿಯ ಸಮೀಪ ಇದೆ, ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಗಳಲ್ಲಿ ಕಾಣಬಹುದು. ಶಾತವಾಹನರ ಕಾಲದ ಒಂದು ವಾಸ್ತುಶಿಲ್ಪ ರಚನೆಯ ಅವಶೇಷಗಳನ್ನು ನಾವು ಎಲ್ಲಿ ನೋಡ್ಬೋದು ಅಂದರೆ ಸನ್ನತಿ ಸಮೀಪ ಇರತಕ್ಕಂತಹ ಕನಗನಹಳ್ಳಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಗಳಲ್ಲಿ ನಾವು ನೋಡಬಹುದು. ಧಾನಿಕ ಶ್ರೇಣಿ ಎಂಬುದು ಧಾನ್ಯ ವ್ಯಾಪಾರಿಗಳ ಒಂದು ಸಂಘವಾಗಿತ್ತು. ಶಾತವಾಹನರ ಕಾಲದಲ್ಲಿ ಧಾನಿಕ ಶ್ರೇಣಿ ಎಂದರೆ ಧಾನ್ಯ ವ್ಯಾಪಾರಿಗಳ ಒಂದು ಸಂಘ, ಅವರು ಕಟ್ಟಿಕೊಂಡಿರ್ತಕ್ಕಂಥ ಒಂದು ಸಂಘವಾಗಿತ್ತು. ಶಾತವಾಹನರ ಕಾಲದ ಪ್ರಮುಖ ನಿಗಮ ಪಟ್ಟಣಗಳೆಂದರೆ ಪೈಠಾಣ, ಕಾರ್ಲೆ, ಕನ್ಹೇರಿ, ಜುನಾರ್, ನಾಸಿಕ್. ಇವೆಲ್ಲವೂ ಕೂಡ ಆಗಿನ ಕಾಲದ ಶಾತವಾಹನರ ಕಾಲದ ಪ್ರಮುಖ ನಿಗಮ ಪಟ್ಟಣಗಳಾಗಿವೆ. ಕದಂಬರ ಕಾಲದ ಶಿಕ್ಷಣ ಕೇಂದ್ರಗಳೆಂದರೆ ಅಗ್ರಹಾರ ಮತ್ತು ಘಟಿಕ ಸ್ಥಾನಗಳು. ಕದಂಬರ ಕಾಲದಲ್ಲಿ ಶಿಕ್ಷಣ ಕೇಂದ್ರಗಳನ್ನು ಏನಂತ ಕರಿತಾ ಇದ್ರು ಅಂದರೆ ಅಗ್ರಹಾರಗಳು ಹಾಗೂ ಘಟಿಕ ಸ್ಥಾನಗಳು ಅಂತ ಹೇಳಿಬಿಟ್ಟು ಕರಿತಾ ಇದ್ರು. ತಾಳಗುಂದ ಇವರ ಕಾಲದ ಪ್ರಮುಖ ಅಗ್ರಹಾರವಾಗಿತ್ತು. ಕಂಚಿಯು ಪ್ರಸಿದ್ಧ ಘಟಿಕ ಸ್ಥಾನವಾಗಿತ್ತು. ಕಂಚಿಯು ಯಾವುದಕ್ಕೆ ಪ್ರಸಿದ್ಧಿ ಪಡೆದಿತ್ತೆಂದರೆ ಇದು ಒಂದು ಪ್ರಮುಖ ಘಟಿಕ ಸ್ಥಾನವಾಗಿತ್ತು, ಹಾಗೂ ತಾಳಗುಂದ ಇಲ್ಲಿ ಇದು ಒಂದು ಅಗ್ರಹಾರವಾಗಿತ್ತು. ಅಂದರೆ ಶಿಕ್ಷಣವನ್ನು ಬೋಧನೆ ಮಾಡ್ತಕ್ಕಂತಹ ಪ್ರಮುಖ ಸ್ಥಳಗಳಾಗಿದ್ದವು ಕದಂಬರ ಕಾಲದಲ್ಲಿ. ಹಲಸಿ, ಇಲ್ಲಿ ಜೈನ ಬಸದಿಯನ್ನು ನಾವು ಕಾಣಬಹುದು. ಕಾದರೋಳಿಯ, ಇಲ್ಲಿ ಶಂಕರ ದೇವ ಮಂದಿರವನ್ನು ನಾವು ನೋಡಬಹುದು. ಬನವಾಸಿಯಲ್ಲಿ ನಾವು ಮಧುಕೇಶ್ವರ ದೇವಾಲಯ, ಪ್ರಸಿದ್ಧವಾದಂತಹ ಮಧುಕೇಶ್ವರ ದೇವಾಲಯವನ್ನು ನಾವು ಕಾಣಬಹುದಾಗಿದೆ. ಘಟಿಕ ಸ್ಥಾನ ಅಂದರೆ ಉನ್ನತ ಶಿಕ್ಷಣ ಕೇಂದ್ರಗಳು. ಇದಿಷ್ಟು ಕದಂಬರ ಬಗೆಗಿನ ಕೆಲವು ಅಂಶಗಳು. ನಾನು 6th ಸ್ಟ್ಯಾಂಡರ್ಡ್ ಲೆವೆಲ್ಗೆ ಎಷ್ಟು ಅಂಶಗಳು ಇದ್ದಾವೋ, ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೋ ಅವ್ನು ಮಾತ್ರ ರೆಫರ್ ಮಾಡಿ, NCERT ಬುಕ್ ರೆಫರ್ ಮಾಡಿ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಂದರೆ 8th 9th 10th ಹೋದಾಗೆಲ್ಲ ನಿಮಗೆ ವಿಷಯಗಳು ತುಂಬ ಡೆಪ್ತಾಗಿ ಹೋಗುತ್ತೆ. ಸೊ ಇದಿಷ್ಟು ಶಾತವಾಹನರು ಮತ್ತು ಕದಂಬರ ಬಗೆಗಿನ ಪ್ರಮುಖ ಅಂಶಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತಲಕಾಡಿನ ಗಂಗರು, ಬಾದಾಮಿ ಚಾಲುಕ್ಯರು, ಪಲ್ಲವರು ಮತ್ತು ಚೋಳರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ನೆಕ್ಸ್ಟ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.